ಜನರಿಗೆ ಕಷ್ಟ ಬಂದಾಗ, ಯಾರ ನೆರವು ಸಿಗದೇ ಇದ್ದಾಗ ತಕ್ಷಣಕ್ಕೆ ನೆನಪಾಗುವುದು ಅಂದರೆ ದೇವರು. ಯಾಕೆಂದರೆ ಯಾರೇ ಕೈ ಬಿಟ್ಟರು, ಯಾರೇ ಸಹಾಯ ಮಾಡದೇ ಇದ್ದರೂ ದೇವರು ಮಾತ್ರ ನಂಬಿದವರನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ. ಹೀಗೆ ದೇವರನ್ನು ಕಷ್ಟ ಪರಿಹರಿಸು ಅಂತ ಬೇಡಿಕೊಂಡು ಹರಕೆಯನ್ನು ಕಟ್ಟಿಕೊಳ್ತಾರೆ. ಹೌದು, ದೇವರಿಗೆ ಹರಕೆ ಕಟ್ಟಿಕೊಳ್ಳೋದೇನೋ ಸರಿ. ಆ ಹರಕೆ ಯಾವ ಸ್ವರೂಪದಾಗಿರುತ್ತೆ ಹೇಳಿ? ಉಳ್ಳವರು ಚಿನ್ನ, ಬೆಳ್ಳಿ ಮುಂತಾದವುಗಳನ್ನು ಕೊಡ್ತಾರೆ. ಅದೇ ರೀತಿ ಸಾಮಾನ್ಯ ಜನರಾದರೆ ಒಂದು ಪೂಜೆಯನ್ನೋ ಇಲ್ಲ ಸಣ್ಣ ಪುಟ್ಟ ವಸ್ತುಗಳನ್ನು ನೀಡ್ತಾರೆ. ಆದರೆ ಇಲ್ಲೊಂದು ದೇವಸ್ಥಾನವಿದೆ. ಅಲ್ಲಿಗೆ ಭಕ್ತರು ಕೊಡೋ ಹರಕೆ ವಸ್ತುವನ್ನು ನೋಡಿದರೆ ನಿಮಗೆ ಅಚ್ಚರಿಯಾಗುತ್ತೆ. ಅಯ್ಯೋ, ಈ ರೀತಿಯ ಹರಕೆಯನ್ನು ಕೊಡ್ತಾರಾ ಅಂತ ಕೇಳ್ತೀರಿ. ಸರಿ, ಹಾಗಿದ್ರೆ ಆ ದೇಗುಲ ಹಾಗೂ ಅಲ್ಲಿನ ವಿಶೇಷ ಹರಕೆಯ ಬಗ್ಗೆ ಇವತ್ತಿನ ಸ್ಟೋರಿಯಲ್ಲಿ ಮಾತಾಡೋಣ. ಈ ದೇವಸ್ಥಾನ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲಿನ ಉಜಿರೆಯ ಬಳಿ ಇರುವ ನಾಡ ಗ್ರಾಮದ ಸೂರ್ಯ ಎಂಬ ಸ್ಥಳದಲ್ಲಿ. ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಲ್ಲಿ ಮೈದೆಳೆದಿರುವ ಈ ದೇಗುಲದಲ್ಲಿ ನೆಲೆಯಾಗಿರೋದು ಸದಾಶಿವ ರುದ್ರ. ಸುತ್ತಲಿನ ರಮಣೀಯ ಪ್ರಕೃತಿ ಸೌಂದರ್ಯ ಎಂಥವರನ್ನು ಮೂಕ ವಿಸ್ಮಿತರನ್ನಾಗುವಂತೆ ಮಾಡುತ್ತದೆ. ದೇವಾಲಯದ ಆವರಣದಲ್ಲಿರುವ ಕಲ್ಯಾಣಿಯಂತೂ ನೀಲವರ್ಣದ ಜಲದಿಂದ ತುಂಬಿದ್ದು ಅತ್ಯದ್ಭುತವಾಗಿ ಕಾಣುತ್ತೆ. ಇದು ಸೂರ್ಯ ಗ್ರಾಮದಲ್ಲಿ ಇರೋದರಿಂದ ಸೂರ್ಯ ದೇಗುಲ ಅಂತಲೂ ಹೇಳ್ತಾರೆ. ಈ ದೇವರನ್ನು ಭಕ್ತಿಯಿಂದ ಬೇಡಿಕೊಂಡ್ರೆ ಮನೋಭಿಲಾಷೆಯನ್ನು ಈಡೇರಿಸುತ್ತಾನಂತೆ. ಸರಿ, ಹಾಗಿದ್ರೆ ಇಲ್ಲಿ ಹರಕೆ ಸಲ್ಲಿಸೋದೇ ವಿಶೇಷ ಅಂದ್ರಲ್ಲ, ಅದನ್ನು ಈಗ ಹೇಳ್ತೀವಿ ಕೇಳಿ. ಅದೇನೆಂದರೆ ಇಲ್ಲಿರುವ ಸದಾಶಿವ ರುದ್ರ ಬೇರೆ ದೇವರಂತೆ ಚಿನ್ನ, ಬೆಳ್ಳಿ, ನಗ, ನಾಣ್ಯ ಇದ್ಯಾವುದನ್ನು ಕೇಳಲ್ಲ. ಇದರ ಬದಲಿಗೆ ಕೇಳೋದು ಮಣ್ಣನ್ನು. ಅಚ್ಚರಿ ಆಯಿತಾ? ಇದು ಆಶ್ಚರ್ಯ ಆದರೂ ಸತ್ಯ. ಅದೇನೆಂದರೆ ನಿಮ್ಮ ಇಚ್ಛೆ ಈಡೇರಿದರೆ ನೀವು ಇಲ್ಲಿಗೆ ಬಂದು ನಿಮ್ಮ ಇಚ್ಛೆಗೆ ಸಂಬಂಧಿಸಿದಂಥ ನಿರ್ದಿಷ್ಟ ಮಣ್ಣಿನ ಗೊಂಬೆಯನ್ನು ನೀಡಬೇಕು. ನಿಜ, ಹರಕೆ ಈಡೇರಿದ ನಂತರ 1 ಸೇರು ಅಕ್ಕಿ, 1 ತೆಂಗಿನಕಾಯಿ ಹಾಗೂ 5 ರೂಪಾಯಿ ಕಾಣಿಕೆ ಜೊತೆ ಮಣ್ಣಿನ ಗೊಂಬೆಯನ್ನು ಅರ್ಪಿಸಬೇಕು. ನೀವು ಯಾವ ರೀತಿಯ ಹರಕೆ ಹೇಳಿರುತ್ತೀರೋ, ಯಾವ ಕೋರಿಕೆಯನ್ನು ಕೋರಿರುತ್ತೀರೋ ಅದೇ ರೀತಿಯ ಹರಕೆಯನ್ನು ಮಣ್ಣಿನ ಗೊಂಬೆಗಳ ರೂಪದಲ್ಲಿ ತೀರಿಸಬೇಕು. ಅಂದರೆ ಈಗ ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಿ, ಆಗ ಮನೆಯ ಆಕಾರದ ಮಣ್ಣಿನ ಗೊಂಬೆ. ಮಗು ಆಗಬೇಕು ಅಂದರೆ ಮಗುವಿನ ಗೊಂಬೆ. ಕಾರು ತೆಗೆದುಕೊಳ್ಳಬೇಕು ಅಂದರೆ ಕಾರಿನ ರೀತಿಯದ್ದು. ಒಂದು ವೇಳೆ ವಿದೇಶಕ್ಕೆ ಹೋಗಬೇಕು ಅಂದರೆ ವಿಮಾನ. ಹೀಗೆ ನೀವು ಯಾವ ರೀತಿಯ ಹರಕೆ ಹೇಳಿರುತ್ತೀರೋ, ಯಾವ ಕೋರಿಕೆಯನ್ನು ಕೋರಿರುತ್ತೀರೋ ಅದೇ ರೀತಿಯ ಹರಕೆಯ ಮಣ್ಣಿನ ಬೊಂಬೆಗಳನ್ನು ನೀಡಬೇಕು. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಹರಕೆಯನ್ನು ಹೊರಬಹುದು. ಕೈ, ಕಾಲು, ಹೃದಯ, ಕಿವಿಗಳು, ಕಣ್ಣುಗಳು ಹೀಗೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾದರೆ ಪೆನ್ನು, ನೋಟು ಹೀಗೆ ಹರಕೆಯ ರೂಪದಲ್ಲಿ ನೀಡಬಹುದು. ಈ ಗೊಂಬೆಗಳನ್ನು ಅವೇ ಮಣ್ಣಿನಿಂದ ಮಾಡಲಾಗುತ್ತದೆ. ದೂರದ ಊರುಗಳಿಗೆ ಬರುವ ಭಕ್ತರಿಗೆ ಸಹಾಯವಾಗುವಂತೆ ಮಣ್ಣಿನ ಗೊಂಬೆಗಳನ್ನು ಕುಂಬಾರರಿಂದ ಮಾಡಿಸಿ ದೇವಸ್ಥಾನದ ಆವರಣದಲ್ಲೇ ಮಾರಾಟವಾಗುವಂತೆ ಮಾಡಲಾಗಿದೆ. ಇವುಗಳು 50 ರೂಪಾಯಿಗಳಿಂದ 200 ರೂಪಾಯಿಗಳವರೆಗೆ ಸಿಗುತ್ತವೆ. ಇಲ್ಲಿ ಮಾಧ್ವ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ. ಬ್ರಾಹ್ಮಣ ಕುಲದ ಮಾಧ್ವ ಸಂಪ್ರದಾಯದವರು ವೈಷ್ಣವ ಪಂಗಡಕ್ಕೆ ಸೇರಿದವರಾಗಿದ್ದು ಇವರು ಶಿವನನ್ನು ರುದ್ರನಂತೆ ಸಂಬೋಧಿಸಿ ಪೂಜಿಸುತ್ತಾರೆ. ಹೀಗೆ ದೇವಸ್ಥಾನಕ್ಕೆ ಮಣ್ಣಿನ ಬೊಂಬೆ ನೀಡಿದರೂ ದೇವರು ಮಾತ್ರ ಜನರ ಬಾಳನ್ನು ಬಂಗಾರ ಮಾಡ್ತಾನೆ. ಇದರಿಂದಲೇ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಮಣ್ಣಿನ ಗೊಂಬೆಯ ಹರಕೆ ಹೊತ್ತು ಸಮರ್ಪಣೆ ಮಾಡ್ತಾರೆ. ಏನೇ ಆದರೂ ಮಣ್ಣಿನ ಗೊಂಬೆ ಹರಕೆಯಿಂದ ಕಷ್ಟಗಳು ಕರಗುತ್ತವೆ ಅನ್ನೋದು ಮಾತ್ರ ವಿಶಿಷ್ಟ.